ನನ್ನ ಹೆಸರು ಲಕ್ಷ್ಮಿ, ಮೈಸೂರು. ನನಗಿಬ್ಬರು ಮಕ್ಕಳು. ಆಚಾರ್ಯರ ಯೂಟ್ಯೂಬ್ ಚಾನಲ್ ನೋಡಿ ನನಗೆ ಪ್ರೇರಣೆ ಆಗಿ ಬರೆಯೋಕ್ಕೆ ಶುರು ಮಾಡಿದೆ. ಬರಿತಾ ಬರಿತಾ ನನಗೆ ನಾನೇನು ಅನ್ನೋದೇ ನನಗೆ ಮರ್ತೋಗೋಷ್ಟು ನಾನು ಆ ರಾಯರಲ್ಲಿನಾಗಿ ರಾಯರು ನನ್ನಿಂದ ಬರ್ಸ್ಕೊಂಡಿರೋದು. ಮನೆಯಲ್ಲಿ ಕೆಲಸ ಇದ್ರೂ ಬರಿತಾ ಕೂತ್ಕೊಳ್ಬೇಕು. ಸ್ಟಾರ್ಟಿಂಗು ನನಗೆ ಒಂದು ಅನಿಸಿತ್ತು, ಏನು ಈ ಥರ ನಾನು ಅವರ ಮನೆಗೆ ಮಕ್ಕಳಿಗೆ ಮತ್ತು ಗಂಡನಿಗೆ ಟೈಮ್ ಕೊಡ್ತಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಿತ್ತು. ಆದರೆ ಬರ್ತಾ ಬರ್ತಾ ಎಲ್ಲ ಸರಿ ಹೋಯಿತು. ಮತ್ತು ತುಂಬ ಪರಿಸ್ಥಿತಿ ಹೆಂಗಿತ್ತು ಅಂತ ಅಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಆದರೆ ನಾನು ಫಸ್ಟು 1 ಲಕ್ಷ ಬರೆದಾಗ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆನೇ ಬಂದಿತ್ತು. ಆ 1 ಲಕ್ಷ ಬರೆದು ಮುಗಿಸೋಷ್ಟರಲ್ಲಿ ಅದೆಲ್ಲ ನನಗೆ ಸಮಸ್ಯೆ ಪರಿಹಾರ ಆಗಿ ಇವತ್ತು ಆ ದಿನ ಕಳೆದು ಇವತ್ತು ಈ ದಿನಕ್ಕೆ ಇದ್ದೀನಿ ಅಂತ ಅಂದರೆ ಎಲ್ಲ ರಾಯರ ಕೃಪೆ, ಗುರುಗಳ ಆಶೀರ್ವಾದ. ಮನೆ ವಿಷಯದಲ್ಲಿ ಫಸ್ಟು ನಮಗೆ ಸಮಸ್ಯೆ ಆಗಿತ್ತು. ಒಂದು ಲೀಸಿಗೆ ಹೋಗಿದ್ದೋ ಮನೆ. ಆ ಮನೆ ಸಮಸ್ಯೆಯಾಗಿ ಇನ್ನೊಂದು ಮನೆ ಲೀಸ್ಗೆ ಹೋದಾಗ ಅರ್ಧ ಅಮೌಂಟ್ ಕೊಟ್ಟಿದ್ದೋ ನಾವು. ಕೊಟ್ಟಿದ್ದಾಗ ಅವರು ಆ ಮನೇಲಿ ಏನೋ ಒಂದು ಸಮಸ್ಯೆ ಇದ್ದಿದ್ದರಿಂದ ದುಡ್ಡು ನಾವು ವಾಪಸ್ ಈಸ್ಕೊಬೇಕು ಅಂತ ನಾವು ಅಂದ್ಕೊಳ್ಳೋದಕ್ಕಿಂತ ಅವರೇನೆ ನೀವು ಅರ್ಧ ಅಮೌಂಟ್ ಕೊಟ್ಟಿದ್ದೋ, ನಮಗೆ ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ. ಆದರೆ ಅವರೇನೆ ನೀವೇ ಖಾಲಿ ಮಾಡಿಬಿಡಿ ಅಂತ ಹೇಳಿದ್ರು. ಬಟ್ ಆ ಮನೇಲಿ ಇದ್ದಿದ್ದು ನಮಗೆ ತುಂಬಾ ಒಳ್ಳೆಯದಾಯಿತು. ವಾಪಸ್ ಬಂದಿದ್ದು ಅದೊಂದು ಅನುಕೂಲ ಆಯಿತು. ಅದಾದಮೇಲೆ ನಮಗೀಗ ಒಳ್ಳೆಯ ಮನೆಯೇ ಸಿಕ್ಕಿದೆ. ಮತ್ತು ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು, ನಮ್ಮ ಯಜಮಾನ್ರದ್ದು ಕೆಲಸ ಇರ್ಬೋದು, ಪ್ರತಿಯೊಂದರಲ್ಲೂ ನಮಗೆಲ್ಲ ಸಲೀಸಾಗಿದೆ. ಈಗ ಯಾವುದೇ ರೀತಿಯ ತೊಂದರೆ ಇಲ್ಲ. ಕೆಲವ್ರು ಅನ್ಬೋದು ಬರೀತಾ ರಾಯರ ರಾಮಲೇಖನ ಬರೆದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ. ಖಂಡಿತ ಸರಿ ಹೋಗುತ್ತೆ, ಖಂಡಿತ ಸರಿ ಹೋಗುತ್ತೆ. ಮತ್ತು ಈಗ ನಾವು ಏನು ಕೆಲಸ ಮಾಡ್ದೇ ಎಲ್ಲ ಸರಿ ಹೋಗುತ್ತೆ ಅನ್ನೋದನ್ನು ಸುಳ್ಳು. ನಮ್ಮ ಶ್ರಮನೂ ಇರಬೇಕು. ನಮ್ಮ ಶ್ರಮ ಪ್ರಯತ್ನದ ಜೊತೆ ರಾಯರ ಆಶೀರ್ವಾದ ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ. ಇದನ್ನು ನನ್ನ ಜೀವನದಲ್ಲಿ ನಡೆದಿದೆ, ನಾನು ಅನುಭವಿಸಿದ್ದೀನಿ, ಈಗ ಸುಖವಾಗಿದ್ದೀನಿ. ಇದಕ್ಕೆಲ್ಲ ರಾಯರ ಆಶೀರ್ವಾದ, ರಾಯರ ಕೃಪೆನೇ ನನಗೆ ಕಾರಣ. ಇನ್ನೂ ಹಲವಾರಿದೆ ಸರ್, ಕೆಲವೊಂದನ್ನು ಹೇಳೋಕ್ಕಾಗಲ್ಲ ಬಹಿರಂಗವಾಗಿ, ಆದರೆ ತುಂಬ ಒಳ್ಳೆಯದಾಗಿದೆ, ಇದಂತೂ ಸತ್ಯ. ನಮ್ಮ ಗ್ರೂಪಲ್ಲಿರೋಂಥ ಎಲ್ಲ ಆಧ್ಯಾತ್ಮ ಬಂಧುಗಳು ಸಹ ಬರಿತಾ ಇದ್ದಾರೆ, ಸ್ನೇಹಿತರುಗಳು. ಅವ್ರಿಗೂ ಒಳ್ಳೆಯದಾಗಲಿ, ಅವರು ಇನ್ನೂ ಹೆಚ್ಚೆಚ್ಚು ಬರೀಲಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕಂದ್ರೆ ಸುಪ್ರೀತ್ ಅವರು ವಾರ ಎಷ್ಟು ನಾವು ನಾಮಲೇಖನ ಬರಿತೀವಿ ಅದನ್ನು ಪ್ರತಿ ವಾರನೂ ತಪ್ಪಿಲ್ದಂಗೆ ಹೇಳಿ ಬರೆದು, ಏನಾದರೂ ಅಕಸ್ಮಾತ್ ತಪ್ಪಿದರೆ ಅದನ್ನು ಸಡನ್ನಾಗಿ ಮತ್ತೆ ಅದನ್ನು ಸರಿ ಮಾಡಿ ಗ್ರೂಪಿಗೆ ಕಳಿಸ್ತಾರೆ. ಅವ್ರ ಶ್ರಮನೂ ಇದೆ ಇದರಲ್ಲಿ, ಗುರುಗಳ ಶ್ರಮನೂ ಇದೆ. ಎಲ್ಲರ ಶ್ರಮ ಇರೋದ್ರಿಂದನೇ ಇದೊಂದು ಗ್ರೂಪು ನಮ್ಮಲ್ಲಿ ನಡೀತಾ ಇರೋದು ಗುರುಗಳೇ. ಮತ್ತು ನನಗೆ ಇದಕ್ಕೆ ಕಾರಣ ಆಗಿರೋ ಫಸ್ಟು ನಾನು ಹೇಳಬೇಕಾಗಿತ್ತು. ಅಂದರೆ ನಾನು ಫಸ್ಟ್ ಮಾತಾಡಿದಂದ್ರೆ ನನ್ನ ಜನ್ಮ ಕೊಟ್ಟ ಅಪ್ಪ ಅಮ್ಮನಿಗೆ, ವಿದ್ಯೆ ಕೊಟ್ಟ ಗುರುಗಳಿಗೆ, ಈ ಸ್ಥಾನಕ್ಕೆ ಬರೋಕ್ಕೆ ಕಾರಣರಾದಂಥ ಪ್ರತಿಯೊಬ್ಬರಿಗೂ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ನಾನು. ಆಗಿದೆ ಸರ್, ಖಂಡಿತ ಆಗಿದೆ ಸರ್. ಎಲ್ಲ ಈಗ ಹೇಳಿದ್ನಲ್ಲ ಸರ್, ಪ್ರತಿಯೊಂದು ಹಣಕಾಸಿಂದ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಇರ್ಬೋದು, ಯಜಮಾನ್ರದ್ದು ಆರೋಗ್ಯ ಇರ್ಬೋದು, ಅವ್ರಿಗೆ ಹಣಕಾಸದು ಮತ್ತು ಉದ್ಯೋಗದ್ದು ಇರ್ಬೋದು, ಎಲ್ಲನೂ ಸಲೀಸಾಗಿದೆ ಸರ್. ಈ ನಮ್ಮ ಯಜಮಾನ್ರ ವಿಷಯ ಹೇಳಬೇಕು ಅಂದರೆ ಅವ್ರು ತುಂಬಾ ಕಷ್ಟಪಟ್ಟು ಅವಮಾನಗಳನ್ನೆಲ್ಲ ಅನುಭವಿಸಿದ್ದಾರೆ. ಇವತ್ತಿನ ದಿನ ಅದಿಲ್ಲ. ಯಾರ್ಯಾರು ಅವಮಾನ ಮಾಡಿದ್ದಾರೆ ಅವರೇ ಸನ್ಮಾನ ಮಾಡೋ ಸ್ಥಿತಿಗೆ ಬಂದಿದ್ದಾರೆ, ನಮ್ಮ ಯಜಮಾನ್ರು ಬಂದಿದ್ದಾರೆ ಸರ್. ಇದಕ್ಕೂ ಕಾರಣ ಅವರು ಸರ್ ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ನನ್ನ ಗಂಡ ಮಕ್ಕಳು ಸರ್, ಫಸ್ಟು ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲಿ ಸಪೋರ್ಟ್ ಮಾಡ್ತಾರೋ, ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ನಾವು ಮುಂದುವರಿಯೋಕ್ಕೆ ಸಾಧ್ಯ. ಹೆಂಗಸರುಗಳು ಸುಮ್ಮನೆ ನಾವು ಈ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಸರ್. ಬರೆಯೋಕ್ಕೆ ಆಗಲಿ ಪ್ರೇರಣೆ ಅವ್ರುಗಳು ಆಗಿರ್ತಾರೆ ಸರ್. ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಯಜಮಾನರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್ ನನಗೆ. ಇದೆ ಸರ್, ಇದೆ ಖಂಡಿತ. ಅವ್ರಿಗೂ ಇದೆ. ಮಗಳೂ ಈಗ ದೊಡ್ಡ ಮಗಳೂ ಬರೆಯೋಕ್ಕೆ ಶುರು ಮಾಡಿದ್ದಾಳೆ, ಚಿಕ್ಕ ಮಗಳೂ ಬರೆಯೋಕ್ಕೆ ಶುರು ಮಾಡಿದ್ದಾಳೆ ಸರ್. ದೊಡ್ಡವಳು MBBS ಕಂಪ್ಲೀಟ್ ಆಗಿದೆ, ಎರಡನೇ ಮಗಳು MSc ಮಾಡ್ತಾ ಇದ್ದಾಳೆ. ಅದೇ ಟೈಮ್ ಸಿಕ್ಕಿದಾಗ ಬರಿತಾ ಇದ್ದಾರೆ ಇಬ್ರು.